ಹಾವೇರಿ ಜಿಲ್ಲೆಯಲ್ಲಿ ಮೆಡಿಕಲ್ ಮಾಫಿಯಾ ನಡೀತಾ ಇದೆ ಅನ್ನುವಂಥ ದಟ್ಟವಾದಂಥ ಕೂಗು ಕೇಳಿ ಬಂದಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ನಮಗೆ ಸಾಕ್ಷಿ ಸಿಕ್ಕಿರುವಂಥದ್ದು. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಲಕ್ಷಾಂತರ ರೂಪಾಯಿ ಮೆಡಿಸಿನ್ ಈಗ ರಸ್ತೆ ಬದಿಗೆ ಒಗೆದಿರುವಂಥದ್ದು. ಪ್ರಾಥಮಿಕ ಆರೋಗ್ಯ ಆಗಿರ್ಬೋದು, ಜಿಲ್ಲಾ ಕೇಂದ್ರ ತಾಲೂಕು ಆಸ್ಪತ್ರೆ ಆಗಿರ್ಬೋದು, ಎಲ್ಲ ಆಸ್ಪತ್ರೆಗೂ ಹೋದರೂ ಕೂಡ ಅಲ್ಲಿ ಔಷಧಿ ಸ್ಟಾಕ್ ಇಲ್ಲ ಅನ್ನುವಂಥ ಬೋರ್ಡ್ಗಳನ್ನು ಹಾಕಿ ಪ್ರೈವೇಟ್ ಮೆಡಿಕಲ್ ಶಾಪ್ಗಳಿಗೆ ಕಳಿಸ್ತಾರೆ. ಆದರೆ ಗೋರ್ಮೆಂಟಿಂದ ಬಂದಂಥ ಔಷಧಿಯನ್ನು ಈಗ ರಸ್ತೆ ಬದಿಗೆ ಹಾಕಿರುವಂಥದ್ದು. ಇದು ಎಲ್ಲಿ ಅಂತಂದರೆ ಜಿಲ್ಲಾ ಆಸ್ಪತ್ರೆಯ ಕೂಗಳತೆಯ ದೂರದಲ್ಲಿರುವಂಥ ರಸ್ತೆ ಬದಿಗೆ, ಕನಕಾಪುರ ಹೋಗುವಂಥ ರಸ್ತೆ ಬದಿಗೆ ಹಾಕಿರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ. ಇದು ಪೆರೋ ಟ್ಯಾಬ್ಲೆಟ್ಸ್ ಅಂತೇಳಿ ಪಾಲಿಕ್ ಆಸಿಡ್ ಇರುವಂಥ ಈ ಟ್ಯಾಬ್ಲೆಟ್ಸ್ ಕಂಟೆಂಟ್ ಇರುವಂಥದ್ದು. ಇದು ರಕ್ತಹೀನತೆ ಗರ್ಭಿಣಿಯರಿಗೆ ಕೊಡುವಂಥ ಟ್ಯಾಬ್ಲೆಟ್ಸ್. ಆದರೆ ಪ್ರತಿ ತಾಲೂಕಾ ಕೇಂದ್ರ ಆಗಿರ್ಬೋದು, ಜಿಲ್ಲಾ ಕೇಂದ್ರದಲ್ಲಿ ಆಗಿರ್ಬೋದು, ಈ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಇವುಗಳನ್ನು ಹೊರಗಡೆ ಬರೆಯುವಂಥ ಕೆಲಸ ಮಾಡ್ತಾರೆ. ಅಲ್ಲಿ ಬಡವರು ರೊಕ್ಕ ಕೊಟ್ಟು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಆದರೆ ಇಲ್ಲಿ ಬಡವರಿಗೆ ಕೊಡಬೇಕಾದಂಥ ಔಷಧಿಯನ್ನು ತಂದು ರಸ್ತೆ ಬದಿಗೆ ಒಗೆದಿದ್ದಾರೆ. ಹಾಗಾದರೆ ಇದೊಂದು ಮೆಡಿಕಲ್ ಮಾಫಿಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಈಗ ನಾನು ಸ್ಥಳೀಯರನ್ನ ಮಾತಾಡ್ತೇನೆ. ಸರ್, ಈಗ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಹೊರಗಡೆ ಔಷಧಿ ಬರೀತಾರೆ, ಆದರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಔಷಧಿನ ರಸ್ತೆ ಬದಿಗೆ ಹಾಕಿದ್ದಾರೆ. ಇದನ್ನ ಏನಂತೀರಿ ಸರ್? ನಮ್ಮ ಹಾವೇರಿ ಜಿಲ್ಲೆ ರಾಜ್ಯದಾಗ ಹಿಂದುಳಿದ ಜಿಲ್ಲೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಸರ್. ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆ ಜಿಲ್ಲಾ ಆಸ್ಪತ್ರೆಯನ್ನು ನಮ್ಮ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಜನತೆ ದೇವಾಲಯ ಅಂತ ನಾವು ಕಂಡುಕೊಂಡೇವೆ ಸರ್. ಅಲ್ಲಿರ್ತಕ್ಕಂಥ ಡಾಕ್ಟ್ರನ್ನ ದೇವ್ರಂತ ರೋಗಿಗಳು ಪರಿಗಣಿಸಿದ್ದಾರೆ ಸರ್. ನೀವು ಅಲ್ಲಿ ಹೋಗ್ತಿರಲ್ಲ, ಔಷಧಿ ಹೊರಗೆ ಬರೀತಾರ, ಅಲ್ಲಿ ಕೊಡ್ತಾರೆ ಪರಿಸ್ಥಿತಿ. ನಾನು ಒಂದು ಸ್ವಲ್ಪ ಹೇಳ್ಕೊಂತಾನೆ ಸರ್, ಅಲ್ಲಿನೂ ಐತಿ. ನಾವು ಸರಿಯಾಗಿ ನಮ್ಮ ಪೇಷಂಟನ್ನು ಹೋದ್ರೆ ಅದೇ ಡಾಕ್ಟರ್ಸ್ಗಳು ಅಲ್ಲಿ ಅವ್ರದ್ದೇ ಆದಂಥ ಒಂದು ಟೀಮನ್ನು ಕಟ್ಕೊಂತ ಪೇಷಂಟ್ ಹೋದಂಥವ್ರಿಗೆ ಸಹಕಾರ ಕೊಡಲ್ಲ ಸರ್. ಒಂದು ಆ ಪೇಷಂಟನ್ನು ನೋಡಿಂದ ಅಂದ್ರೆ ಆ ಪೇಷಂಟ್ ಹೊರಗೆ ಚೀಟಿ ಬರ್ತಾರೆ ಸರ್. ಖಾಸಗಿ ಔಷಧಿ ಇದೇ ಗುಳಿಗಿನ ಸರ್ ಹೊರಗೆ ಬರೆದು ಕೊಡ್ತಾರೆ ಸರ್. ಅವರು ಸರ್ಕಾರ ಕೊಟ್ಟಂಥ ಮೆಡಿಸಿನನ್ನು ಅಲ್ಲಿ ಚೀಟಿ ಬರೆದು ಕೊಡಲ್ಲ. ಸರ್ಕಾರ ಕೊಟ್ಟದ ಮೆಡಿಸಿನನ್ನು ಈ ರೀತಿ ಬೀದಿಗೆ ತೇಳ್ತಾರೆ ಸರ್. ಇವರು ಒಂದು ಪ್ಯಾಕ್ನಾಗ 12 ಪ್ಯಾಕ್ ಐತಿ, ಒಂದಕ್ಕೆ 1,000 ಅಂತ ಹೇಳ್ತಾರೆ ಸರ್. ಇದು 12,000 ರೂಪಾಯಿ ಬೆಲೆ ಐತಿ. ಇದಕ್ಕೆ ಬೆಲೆ ಹಾಕೋಕ್ಕಾಗಲ್ಲ ಸರ್. ಪ್ರತಿ ಬಾರಿನೂ TV9 ಚೆಕ್ ಮಾಡಿದಂಥ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಭೇಟಿ. ಆದರೆ ಈಗ ಗೋರ್ಮೆಂಟಿಂದ ಬಂದಂಥ ಔಷಧಿ ಪ್ಯಾಕೆಟ್ಗಳನ್ನು ಈ ರೀತಿ ರಸ್ತೆ ಬದಿಗೆ ಒಗೆದು ಇವ್ರು ಹಂಗಾರೆ ಪ್ರೈವೇಟ್ ಮೆಡಿಸಿನ್ ಶಾಪ್ಗಳ ಜೊತೆಗೆ ಮಿಂಗಲ್ ಆಗಿದ್ದಾರಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ನಾನು ಮತ್ತೊಬ್ಬರು ಮೆಡಿಕಲ್ ಬಗ್ಗೆ ಅನುಭವ ಇದ್ದಂಥ ಯುವಕರನ್ನ ಮಾತಾಡ್ತೀನಿ. ಬ್ರದರ್, ಇದ್ರ ಬಗ್ಗೆ ನಿಮ್ಗೇನು ಮಾಹಿತಿ ಇದೆ? ಇದು ಎಷ್ಟು ಬೆಲೆ ಬಾಳುತ್ತೆ, ಎದಕ್ಕೆ ಕೊಡ್ತಾರೆ ಸರ್? ಇದು ಬೆಲೆ ಬಾಳುವಂಥ ಔಷಧಿ ಬಂದುಬಿಟ್ಟು ಈಗ 1,000ಕ್ಕೆ ಒಂದು ಶೀಟ್ ಅಂತ ಇದೆ ಸರ್. ಇದರದ್ದು ಬಂದು ಸರ್ ಈ ಥರ ಇಲ್ಲಿ ಕಸ ಮಾಡೋಗಿದ್ದಾರಲ್ಲ ಸರ್. ದುಡ್ಡನ್ನ ನಾವೇ ಮನೇಲಿ ಕೂಡ ಗುಳಿಗೆ ಕೊಟ್ಟರೆ ಅವನ್ನ ನಾವು ನೆಕ್ಸ್ಟ್ ನೆಗಡಿ ಬಂದ್ರೆ ಅವನ್ನ ತೊಗೋತೀವಿ. ಆ ಥರ ನಾವು ಮನೆಗೆ ಸೇವ್ ಮಾಡಿ ಇಟ್ಕೋತೀವಿ ಸರ್. ಇವರು ಇಲ್ಲೇ ರಾಶಿಗಟ್ಟಲೆ ತಂದು ಈ ನಮೂನೆ ಹೋಗೋದಾರಂದ್ರೆ ಸರ್, ಇವ್ರಿಗೆ ಹೆಂಗೆ ಹೇಳ್ಬೇಕು ನಮಗಂತೂ ಅರ್ಥ ಆಗತ್ತಿಲ್ಲ ಸರ್. ಇದೋ ಒಂದು ಕಾರಣ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲೇ ಇದ್ರ ಬಗ್ಗೆ DHO ರಾಘವೇಂದ್ರ ಅವರಿಗೆ ಕಾಲ್ ಮಾಡಿದ್ರೆ ಫೋನ್ ಪಿಟ್ ಮಾಡುವಂಥ ಕೆಲಸ ಮಾಡೋಂಗಿಲ್ಲ, ಜೊತೆಗೆ ಅಧಿಕಾರಿಗಳನ್ನು ಕಳಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಂದೆಡೆ ವೇಸ್ಟ್ ಆದಂಥ ಈ ಟ್ಯಾಬ್ಲೆಟ್ಗಳನ್ನು ನೋಡಬೇಕು, ಇನ್ನೊಂದೆಡೆ ಇದೇ ಟ್ಯಾಬ್ಲೆಟ್ಸ್ಗಳನ್ನು ಜಾನುವಾರುಗಳು ತಿಂದರೆ ಆ ಜಾನುವಾರುಗಳ ಪ್ರಾಣಕ್ಕೆ ಕುತ್ತು ಬರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾರು ಹೊಣೆಗಾರಿದ್ದಾರೆ ಅವರನ್ನು ಅಮಾನತು ಮಾಡುವಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಬಡವರಿಗೆ ಪ್ರಾಥಮಿಕ ಆರೋಗ್ಯ ಆಗಿರ್ಬೋದು, ಜಿಲ್ಲಾ ಕೇಂದ್ರದ ತಾಲೂಕಾ ಕೇಂದ್ರದ ಆಸ್ಪತ್ರೆಯಲ್ಲಿ ಹೊರಗಡೆ ಔಷಧಿಯನ್ನು ಬರೀತಾರೆ, ಅದಕ್ಕೆ ಕಡಿವಾಣ ಹಾಕಬೇಕಾದಂಥ ಅನಿವಾರ್ಯತೆ ಇದೆ. ಆರೋಗ್ಯ ಸಚಿವರೇ ಇದನ್ನು ನೀವು ಕಣ್ಬಿಟ್ಟು ನೋಡಿ ಇದರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ TV9 ಆಗ್ರಹ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.